ಸಕ್ಕರೆ ದರ ಏರಿಕೆಯ ವಿರುದ್ಧ ಮಲ್ಲಿಕಾರ್ಜುನ ಖರ್ಗೆಯವರು ಕಿಡಿಕಾರಿದ್ದಾರೆ. ಮೋದಿ ನೀತಿಗಳ ಕಹಿ ಸಕ್ಕರೆಯ ಸಿಹಿಯಲ್ಲಿ ಬೆರೆತು ಹೋಗಿದೆ. ಪ್ರಧಾನಿ ಮೋದಿ ಸರ್ಕಾರಕ್ಕೆ ಮಲ್ಲಿಕಾರ್ಜುನ ಖರ್ಗೆಯವರು 3 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸಕ್ಕರೆ ದಾಸ್ತಾನು 9 ವರ್ಷಗಳಲ್ಲೇ ಕನಿಷ್ಠ ಮಟ್ಟಕ್ಕೆ ಕುಸಿದಿದ್ದು ಯಾಕೆ? ಸಕ್ಕರೆ ಬೆಲೆ ಏರಿಕೆ ಹಾಗೂ ಹಣದುಬ್ಬರಕ್ಕೆ ಹೊಣೆ ಯಾರು? ಎಥೆನಾಲ್ ಉತ್ಪಾದನೆ ಬಗ್ಗೆ ಯಾಕೆ ಮರುಪರಿಶೀಲನೆ ಮಾಡ್ತಾ ಇಲ್ಲ? ಹಬ್ಬಗಳ ಮುನ್ನ ಮೋದಿ ಸರ್ಕಾರದ ನೀತಿಗಳ ಕಹಿ ಸಕ್ಕರೆಯ ಸಿಹಿಯಲ್ಲಿ ಬೆರೆತು ಹೋಗಿದೆ. ಮೋದಿ ಸರ್ಕಾರಕ್ಕೆ 3 ನೇರ ಪ್ರಶ್ನೆಗಳು. ಭಾರತ ವಿಶ್ವದ ಅತಿ ದೊಡ್ಡ ಸಕ್ಕರೆ ಉತ್ಪಾದಕ ಮತ್ತು ರಫ್ತುದಾರ ದೇಶವಾಗಿದೆ. ಹೀಗಿದ್ರೂ ಸದ್ಯ ಸಕ್ಕರೆ ದಾಸ್ತಾನು ಯಾಕೆ 9 ವರ್ಷಗಳ ಕನಿಷ್ಠ ಮಟ್ಟದಲ್ಲಿದೆ? ನಾವು ರಫ್ತು ನಿಲ್ಲಿಸುವ ಮತ್ತು 1 ಮಿಲಿಯನ್ ಟನ್ ಸಕ್ಕರೆಯನ್ನು ಸುಂಕರಹಿತವಾಗಿ ಆಮದು ಮಾಡಿಕೊಳ್ಳುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಸಮಸ್ಯೆಗಳಾಗಿದೆ, ತೊಡಕುಗಳಾಗಿದೆ? 3 ತಿಂಗಳಲ್ಲಿ ಸಕ್ಕರೆ ಬೆಲೆ 40% ಹೆಚ್ಚಾಗಿದೆ. ದೇಶದಲ್ಲಿ ಸಕ್ಕರೆಯ ಕೊರತೆ ಇದೆ. ಸರ್ಕಾರವು ವಿದೇಶದಿಂದ ಸಕ್ಕರೆಯನ್ನು ಆಮದು ಮಾಡಿಕೊಳ್ತಿದೆ. ಹೀಗಿದ್ದಾಗ E20ಗೆ ಎಥೆನಾಲ್ ಉತ್ಪಾದನೆ, ಕಬ್ಬು ಮತ್ತು ಧಾನ್ಯಗಳನ್ನು ತಿರುಗಿಸುವ ನೀತಿಯನ್ನ ಯಾಕೆ ಮರುಪರಿಶೀಲನೆ ಮಾಡ್ತಾ ಇಲ್ಲ? ಇದು ಎಂತಹ ಸ್ವಾವಲಂಬಿ ಭಾರತ? ಮೊದಲು ಸಕ್ಕರೆ ಉತ್ಪಾದನೆಯ ಕುಸಿತು, ನಂತರ ದಾಸ್ತಾನು 9 ವರ್ಷಗಳ ಕನಿಷ್ಠ ಮಟ್ಟವನ್ನು ತಲುಪಿತು ಅಂತ ಹೇಳಿ ಕೇಂದ್ರದ ವಿರುದ್ಧ ಮಲ್ಲಿಕಾರ್ಜುನ ಖರ್ಗೆಯವರು ಕಿಡಿಕಾರಿದ್ದಾರೆ. ಈಗ ನಾವು ವಿದೇಶದಿಂದ ಸಕ್ಕರೆ ಆಮದು ಮಾಡಿಕೊಳ್ತಿದ್ದೇವೆ, ಮತ್ತೊಂದೆಡೆ ಪೆಟ್ರೋಲ್ನಲ್ಲಿ ಬೆರೆಸಲು ನಾವು ಕಬ್ಬನ್ನು ಎಥೆನಾಲ್ ಆಗಿ ಸುಡ್ತಿದ್ದೇವೆ ಅಂತ ಹೇಳಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಯವರು ಸಕ್ಕರೆ ಕೊರತೆ ಉಂಟಾಗೋದಕ್ಕೆ ಪ್ರಮುಖ ಕಾರಣಗಳು ಏನೇನು, ಇದಕ್ಕೆ ಮೋದಿಯವರು ಅಥವಾ ಕೇಂದ್ರ ಸರ್ಕಾರ ಉತ್ತರವನ್ನ ಕೊಡುತ್ತಾ ಅಂತ ಪ್ರಶ್ನಿಸಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿನಯ್ ನೇರ ಸಂಪರ್ಕದಲ್ಲಿದ್ದಾರೆ. ವಿನಯ್, ಒಂದು ಕಡೆ ಸಕ್ಕರೆ ಮತ್ತು ಬೆಲ್ಲದ ದರ ಏರಿಕೆ ಆಗಿದೆ, ಕಾರಣಗಳು ಏನು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಿದೆ. ಕೇಂದ್ರ ಸರ್ಕಾರದ ಕಡೆ ಮಲ್ಲಿಕಾರ್ಜುನ ಖರ್ಗೆಯವರು ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ. ಇನ್ನು ಜನಸಾಮಾನ್ಯರು ಕೂಡ ಕಂಗಾಲಾಗಿದ್ದಾರೆ. ಈಗ ಸಕ್ಕರೆ ಮತ್ತು ಬೆಲ್ಲದ ರೇಟ್ ಜಾಸ್ತಿ ಆಗಿದೆ ಅಂದ್ರೆ ಅದೆರಡರ ಮೇಲೆ ಮಾತ್ರ ಹೊಡೆತ ಬೀಳಲ್ಲ, ಅದರಿಂದ ತಯಾರಾಗುವಂತಹ ಪದಾರ್ಥಗಳ ಮೇಲೂ ಕೂಡ ಅದರ ಹೊಡೆತ ಬೀಳುತ್ತೆ. ವಿನಯ್, ಮಧುಶ್ರೀ, ಸದ್ಯಕ್ಕೆ ಶ್ರಾವಣ ಮಾಸ ಇದೆ. ಈಗಾಗಲೇ ನಿನ್ನೆ ವರಮಹಾಲಕ್ಷ್ಮಿ ಹಬ್ಬವನ್ನು ಕೂಡ ನಾಡಿನಾದ್ಯಂತ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಇನ್ನು ಶ್ರಾವಣ ಮಾಸ ಮುಗ್ತಾ ಇದ್ದ ಹಾಗೆ ಗಣೇಶ ಚತುರ್ಥಿ, ದಸರಾ, ದೀಪಾವಳಿ, ಸಾಲು ಹಬ್ಬಗಳಿದೆ. ಸಾಲು ಹಬ್ಬಗಳೆಂದರೆ ಭಾರತೀಯರಿಗೆ ದೊಡ್ಡ ಸಡಗರ, ಸಂಭ್ರಮ. ಇಂಥ ಸಮಯದಲ್ಲಿ ಸಿಹಿ ಪದಾರ್ಥಗಳನ್ನು ತಯಾರಿಸುವಂಥದ್ದು, ಸಿಹಿ ಖಾದ್ಯಗಳನ್ನು ಸೃಷ್ಟಿಸುವಂಥದ್ದು ಸರ್ವೇ ಸಾಮಾನ್ಯ. ಹೀಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಗ್ರಾಹಕರು ಮತ್ತು ಜನಸಾಮಾನ್ಯರು ಕೂಡ ಈ ಸಕ್ಕರೆಗೆ ಮತ್ತು ಬೆಲ್ಲಕ್ಕೆ ಬೇಡಿಕೆ ಇದೆ. ಆದರೆ ಕಳೆದ ಕೆಲ ವಾರಗಳಿಂದಲೂ ಕೂಡ ನಿರಂತರವಾಗಿ ಬೆಂಗಳೂರು ಸೇರಿದಂತೆ ದೇಶಾದ್ಯಂತವೂ ಕೂಡ ಸಕ್ಕರೆಯ ದರ ಕೆಜಿಗೆ ಏರಿಕೆ ಆಗ್ತಾ ಇದೆ. ಸಗಟು ದರದಲ್ಲಿನೇ ಕಳೆದ 3 ವಾರಗಳ ಹಿಂದೆ 46ರಿಂದ 48 ರೂಪಾಯಿ ಇದ್ದಂತಹ ಕೆಜಿ ಸಕ್ಕರೆ ಇವತ್ತು 65ರಿಂದ 70 ಗಡಿ ದಾಟಿ ಕೂಡ ದಾಖಲಾಗ್ತಾ ಇದೆ. ಅದರ ಜೊತೆಗೆ ಬೆಲ್ಲದ ರೇಟು ಕೂಡ ಹೆಚ್ಚಿಗೆ ದಾಖಲಾಗ್ತಾ ಇದೆ. ಇದಕ್ಕೆ ಪ್ರಮುಖ ಕಾರಣಗಳನ್ನು ಹುಡುಕ್ತಾ ಹೋದಂಥ ಸಂದರ್ಭದಲ್ಲಿ ಕಳೆದ ಏನು ಇರಾನ್, ಇರಾಕ್, ಇಸ್ರೇಲ್ ನಡುವಿನ ಯುದ್ಧ ಏನಿದೆ ಇದರ ಎಫೆಕ್ಟ್ ಕೂಡ ಇದೆ. ಯಾಕೆಂದರೆ ಕಳೆದ ಮಾರ್ಚ್ ಸಂದರ್ಭದಲ್ಲಿ ಆದಂಥ ಯುದ್ಧದ ಎಫೆಕ್ಟ್ ಏನಿದೆಯಲ್ಲ, ಈ ಸಂದರ್ಭದಲ್ಲಿ ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆ ಆಗುತ್ತೆ, ಜೊತೆಗೆ ಆಮದು ಮಾಡಿಕೊಳ್ಳೋದ್ರಲ್ಲೂ ಕೂಡ ಭಾರತಕ್ಕೆ ಕೊಂಚ ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ. ಹೀಗಾಗಿ ಇದಕ್ಕೆ ಎಥೆನಾಲ್ ಅನ್ನು ಕೂಡ ಬಳಕೆ ಮಾಡೋದಕ್ಕೆ ಸರ್ಕಾರ ಗ್ರೀನ್ ಸಿಗ್ನಲ್ ಅನ್ನು ಕೊಡುತ್ತೆ. ಇದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದ ಹಾಗೆಯೇ ಹೆಚ್ಚಿನ ಪ್ರಮಾಣದಲ್ಲಿ ಸಕ್ಕರೆಯ ಬೆಲೆ ಕೂಡ ನಿಧಾನಗತಿಯಲ್ಲಿ ಏರಿಕೆಯನ್ನು ಶುರು ಮಾಡಿರುವಂಥದ್ದು. ಹೀಗಾಗಿ ಸದ್ಯಕ್ಕೆ ಇವತ್ತು ಸಗಟು ಮಾರುಕಟ್ಟೆಗಳಲ್ಲಾಗಲಿ, ರಿಟೇಲ್ ಮಾರುಕಟ್ಟೆಗಳಲ್ಲಿ ಹೆಚ್ಚಿನ ದರದಲ್ಲಿ ಸಕ್ಕರೆಯನ್ನು ಖರೀದಿ ಮಾಡಬೇಕಾದಂಥ ಅನಿವಾರ್ಯತೆ ಎದುರಾಗಿದೆ. ಯಾಕೆಂದರೆ ಸದ್ಯಕ್ಕೆ ಈಗ ದೊಡ್ಡ ಮಟ್ಟದಲ್ಲಿ ಸಾರ್ವಜನಿಕರಿಗೂ ಕೂಡ ತೊಂದರೆ ಆಗುತ್ತೆ. ಯಾಕೆಂದರೆ ಪ್ರತಿಯೊಂದು ಆಹಾರ ಪದಾರ್ಥಗಳನ್ನಾಗಿರ್ಬೋದು ಅಥವಾ ಖಾದ್ಯಗಳನ್ನು ಸೃಷ್ಟಿ ಮಾಡುವಂಥದ್ದಾಗಿರ್ಬೋದು, ದೈನಂದಿನ ಬದುಕಿನಲ್ಲಿ ಚಟುವಟಿಕೆಗಳಿಗೆ ಗೃಹಿಣಿಯರು ಈ ಸಕ್ಕರೆಯನ್ನು ಬಳಕೆ, ಸಿಹಿ ಪದಾರ್ಥಗಳು ತಯಾರು ಮಾಡೋದ್ರಿಂದ ಹಿಡಿದು ಎಲ್ಲದಕ್ಕೂ ಕೂಡ ಸಕ್ಕರೆಯನ್ನು ಬಳಕೆ ಮಾಡ್ಕೊಳ್ತಾರೆ. ಆದರೆ ನಿರಂತರವಾಗಿ ದರ ಏರಿಕೆ ಆಗ್ತಾ ಇದೆ. ಇದು ದೊಡ್ಡ ಮಟ್ಟದಲ್ಲಿ ಬರಸಿಡಿಲನ್ನು ಪಡೆದಿದೆ. ಇದಕ್ಕೆ ಕಾರಣಗಳನ್ನು ನೋಡ್ತಾ ಹೋದರೆ ಒಂದು ಕಡೆ ಬರಗಾಲದ ಛಾಯೆ ಇದೆ, ಕಬ್ಬಿನ ಬೆಳೆ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಾ ಇಲ್ಲ, ಕಬ್ಬು ಕೂಡ ಕಾರ್ಖಾನೆಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಾ ಇಲ್ಲ. ಹೀಗಾಗಿ ಹೆಚ್ಚು ಸಕ್ಕರೆಯ ಉತ್ಪಾದನೆಯಲ್ಲೂ ಕೂಡ ಕುಂಠಿತ ಆಗಿದೆ. ಬೇಡಿಕೆ ಮಾತ್ರ ಹೆಚ್ಚಿನ ಪ್ರಮಾಣದಲ್ಲಿದೆ, ಆದರೆ ಉತ್ಪಾದನೆ ಕಡಿಮೆ ಆಗಿದೆ. ಹೀಗಾಗಿ ಹೆಚ್ಚು ಡಿಮ್ಯಾಂಡ್ ಶುಗರ್ಗೆ ಕೇಳಿ ಬರ್ತಾ ಇದೆ. ಆದರೆ ಇದರ ಜೊತೆಗೇನೆ ಇದನ್ನು ಎಥೆನಾಲ್, ಪೆಟ್ರೋಲ್ ಮತ್ತು ಡೀಸೆಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿದಾಗೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆ ಆಗ್ತಿರೋದ್ರಿಂದ ಕೂಡ ಸಕ್ಕರೆಯ ಬೆಲೆಯಲ್ಲಿ ಹೆಚ್ಚಿನ ದರ ದಾಖಲಾಗ್ತಾ ಇದೆ. ಇದು ಗ್ರಾಹಕರಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ಹೊಡ್ತಾ ಇದೆ. ಸದ್ಯಕ್ಕೆ ಮಾರುಕಟ್ಟೆಗಳಲ್ಲಿ 70ರಿಂದ 72 ರೂಪಾಯಿ ಪರ್ ಕೆಜಿಗೆ ಹೋಗ್ತಾ ಇದೆ. ಮುಂದಿನ ದಿನಮಾನಗಳಲ್ಲಿ ಮತ್ತಷ್ಟು ಇದರ ಬೆಲೆ ಏರಿಕೆ ಆಗುವಂಥ ಸಾಧ್ಯತೆಗಳಿದೆ. ಯಾಕೆಂದರೆ ಹೆಚ್ಚಿನ ಹಬ್ಬಗಳು ಬರ್ತಾ ಇದ್ದ ಹಾಗೆ
ಹೆಚ್ಚು ಡಬಲ್ ಆಗುತ್ತಾ ಹೋಗುತ್ತೆ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದ್ದ ಹಾಗೆ ಈಗ ಸದ್ಯಕ್ಕೆ ಖರೀದಿ ಮಾಡಿರುವಂಥ ಹೋಲ್ಸೇಲ್ ವ್ಯಾಪಾರಿಗಳೇನಿದಾರಲ್ಲ, ಈ ಹಳೆ ಬೆಲೆಗೆ ಖರೀದಿ ಮಾಡಿರುವಂಥವ್ರು ಈ ಬೆಲೆ ಇರುವವರೆಗೂ ಕೂಡ ಈ ಶುಗರನ್ನು ಈ ದರಕ್ಕೆ ಮಾರಾಟ ಮಾಡ್ತಾರೆ. ಆದರೆ ಮುಂದಿನ ದಿನಗಳಲ್ಲಿ ಬೇಡಿಕೆ ಹೆಚ್ಚಾದ ಹಾಗೆ ಮತ್ತಷ್ಟು ಇದರ ಬೆಲೆ ಏರಿಕೆಯಾಗುವಂಥ ಸಾಧ್ಯತೆ ಇದೆ. ಇದು ದೊಡ್ಡ ಮಟ್ಟದಲ್ಲಿ ಸಾರ್ವಜನಿಕರಿಗೂ ಕೂಡ ಒಂದು ಬಿಸಿ ತಟ್ಟಿರುವಂಥದ್ದು. ಮಧುಶ್ರೀ, ಧನ್ಯವಾದ ವಿನಯ್ ತಮ್ಮ ಮಾಹಿತಿಗಾಗಿ.